ಅಯ್ಯಪ್ಪ ಶಿವನೇ, ಅದ್ಯಾವುದು ಶಾರ್ಟ್ ವಿಡಿಯೋ ಪಬ್ಲಿಕ್ ಪಾಕಿಸ್ತಾನಿ ರೆಕಾರ್ಡ್ ಮಾಡ್ಕೊಂಡು ಹೇಳಾನೆ. ಅದರೊಳಗಡೆ ಹಿಂದಗಡೆ ಬರ್ತಾ ಇರೋ ಆಡಿಯೋ ಕೇಳೋದೇನಂತ, ಕಿರಾನಾ पाड़ी पे 2 स्ट्राइक हो गया, 2 मिसाइल अटैक हो गए, ऐसे ऐसे करके ಹೇಳ್ತದ ನಂಗಂತ. ಅದಾದ್ಮೇಲೆ ನಾನು ಮುಂದೆ ಕೇರ್ಫುಲಿ ಕೇಳಿಸ್ಕೊತೀನಿ, ಯಾ ಅಲ್ಲಾ ಅಂತಾನೆ. ಯಾಕೆ ಇವಾಗ ಇನ್ಶಾ ಅಲ್ಲಾ ಅನ್ಬೇಕು ಅನ್ಸುತ್ತಲ್ವ ನಿಮಗೆ? ಪರದೇಸಿ ಪಿಚಾಚಿಗಳ ಎಷ್ಟು ಜನಗಳನ್ನ ಕೊಂದು ಎಷ್ಟು ರಕ್ತ ಕುಡಿದ್ರು, ಎಷ್ಟು ಜನಗಳದ್ದು ರಕ್ತ ಕುಡಿದ್ರು. ಸತ್ಯ ಕುಡಿದ್ರೆ ಇಂಡೈರೆಕ್ಟ್ಲಿ ಹೆಂಡತಿ ಮಕ್ಕಳದು ಅವುಗಳ ಜೀವನ ನರಕ 8 ಜನನ ಮಾಡಿದ್ರು. ಪಾಪಿಗಳು ಯಾಲ್ಲ ಅಂತ ಹೇಳ್ತಿದ್ದ ನಾವ. ಅಲ್ಲೇ ಬೆಟಕೆಗಳಲ್ಲಿ ಹೊಗೆ ಹೊಂಡ್ತಾ ಇದೆ. ಇಲ್ಲಿ ಚೋಟಿ ಪೇ ಧೂವಾ ನಿಕಲ್ ರಾ ಅಂತ ತುದಿಲಿ ಹೊಗೆ ಹೋಯ್ತಾ ಇದೆ. ಅವು ಒಳಗಡೆ ಕೊರೆದಾರಂತಲ್ಲ. ಸುರಂಗ ಕೊರೆಯೋದ್ರಲ್ಲಿ ಎಕ್ಸ್ಪರ್ಟ್ಗಳು ಕಳ್ರು ಇವರು. ಹುಟ್ಟಿ ಹೆಗ್ಗಣಗಳ ಜಾತಿ, ಹೆಗ್ಗಣ ಅದಕ್ಕಿನ ಈ ಪಾಕಿಸ್ತಾನಿ ಪರದೇಶಿಗಳಿಗೆ ಸುಮಾರು ಅಡ್ರೆಸ್ ಇಟ್ಟವ್ರ ಜನ. ಒಂದು ಪಾಪಿಸ್ತಾನ, ಒಂದು ಆತಂಕಿಸ್ತಾನ, ಈ ನಾನು ಹೇಳ್ತಾರೆ ರ್ಯಾಟಿಸ್ತಾನ ಅಂತ ಒಂದು ಇಡ್ರಿ. ಹೆಗ್ಗಣಕ್ಕೆ ಏನಂತಾರೋ ಕನ್ನಡದಲ್ಲಿ, ಹಿಂದಿಯಲ್ಲಿ ಚುವಾಸ್ತಾನ ಅಂತ ಒಂದು ಇಡ್ರಿ ಹೆಸರು. ಅದು ಕರೆಕ್ಟಾಗಿದೆ ಮಕ್ಕಳೇ. ನೀವೇನ್ರ ಇವ್ರ ಕಂಟ್ರಿ ನಮಗೆ ಬೇಕು, ನಿಮ್ಗೆ ಬೇಕು ಅಂತ ಇನ್ನೊಬ್ರದ ಕಿತ್ಕ ತಿರುಗ್ತಿರೋ. ಈಗ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ ಜನ. ಯಾರು ಈ ದರಿದ್ರ ಜನಗಳಿಗೆ ಅಂದ್ರೆ ಯಾವ ಕಳ್ಳರಿದ್ದಾರೋ, ಯಾರು ಮಿಲಿಟರಿ ಇದನ್ನ ಪವರ್ನ ಹಿಡ್ಕೊಂಡು ಕುಂತಿರೋರು, ಅವರಿಗೆ ಇಂಡೈರೆಕ್ಟ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಇತ್ತಿರಲ್ಲ. ಗೊತ್ತಿದ್ರು ಬಚ್ಚಿಟ್ಕೊಂಡು ಮಾಡಿದ್ನ ಈ ಕೆಲಸ ಏನಿದೆಯೋ. ಯಾರು ಪಾಕಿಸ್ತಾನದಲ್ಲಿರೋ ಜನಗಳು, ಆರ್ಡಿನರಿ ಪಾಕಿಸ್ತಾನದಲ್ಲಿರೋ ಒಂದು ಕಳ್ಳ ಮೀಡಿಯಾ ಜನಗಳು, ಇವರೆಲ್ಲ ಮುಚ್ಚಿಟ್ಕೊಂಡು ಬಚ್ಚಿಟ್ಕೊಂಡು ಬಂದಿದ್ರು. ಇವ್ರಿಗೆಲ್ಲ ಇವಾಗ ಯಾ ಅಲ್ಲ ಅಂತ ಕೂಗ್ಬೇಕಂತ ಅನಿಸ್ತಾದಂತೆ. ಅಂತ ಜಾಗಕ್ಕೆ ಹೋಗಿ ಹೊಡೆದಾನ ಮೋದಿ. धीरे धीरे से धरती हिलने लगा है ना. ಅವರಿಗೆಲ್ಲ ಯಾ ಅಲ್ಲ ಅಂತ ಬರ್ತದೆ. ನಂಗೆ ಇನ್ಶಾ ಅಲ್ಲ ನಂಗೆ ಇನ್ಶಾ ಅಲ್ಲ और करते रहो ಮೋದಿ ರಾಯ. ಇನ್ಶಾ ಅಲ್ಲ. ದೇಶದ ಹೊರಗಡೆ ಅಷ್ಟೇ ಇಲ್ಲಪ್ಪ, ಒಳಗಡೆನೂ ಇದ್ದಾರೆ. ಅಸಾಧ್ಯ. ಅವ್ರಿಗಂತಾರೆ ಸ್ಲೀಪರ್ ಸೆಲ್ಗಳು. ಹುಡುಕ್ರಿ ಇವ್ರನ್ನ. ಈಗ ಒಂದು ಕಡೆಯಿಂದ ವಿಜಯ ಯಾತ್ರೆ ನೀವು ಶುರು ಮಾಡ್ಕೊಂಡಿದ್ದೀರ, ದೇಶ ತುಂಬೆಲ್ಲ ಅಂತ ಹೇಳಿದ್ರೆ ಒಳಗಡೆ ಮೂತಿ ಮುಚ್ಕೊಂಡು ಬುರ್ಕ ಹಾಕೊಂಡು ಸುತ್ತ ಇರ್ತವೆ ಸ್ಲೀಪರ್ ಸೆಲ್ಗಳು. ಜೋಪಾನ, ಅವನ್ ಹಿಡೀರಿ. ಅವ್ ಇವಾಗೆಲ್ಲ ಮೊಬೈಲ್ ಯುಗದಲ್ಲಿ ಇಲ್ವಂತೆ, ಅವೆಲ್ಲ ವೈರ್ಲೆಸ್ ಯುಗದಲ್ಲ ಅವಂತೆ. ಅಮ್ಮ ಈ 3 ಜನ ಹೊಡೆದ್ ಬಿಸಾಕಾರಲ್ಲ, ಅವರೆಲ್ಲ ವೈರಸ್ ಹಿಡ್ಕೊಂಡ್ ಕೂತಿದ್ರಂತಲ್ಲ. ಬಾಕಿ ದೇಶದ ಜಾಗ ಬೇರೆ ಕಡೆ ಎಲ್ಲ ಗಡಿಯಲ್ಲಿ ಹಿಡ್ಕೊಂಡ್ ಕೂತಿದ್ರು, ಬೇರೆ ದೇಶದ ಬಾಕಿ ಕಡೆ ಇಟ್ಕೊಂಡು ಕುಂತಿರುವ. ಹಿಂಗೆ ಹೇಳ್ಬೇಕದಕ್ಕೆ ನೀವೀಗ. ಪಿಕ್ಚರ್ ಇನ್ನ ಮುಗುದಿಲ್ಲ, ಇನ್ನೂ ಬಾಕಿ ಉಂಟು. ಆಪರೇಷನ್ ಸಿಂಧೂರ ಇನ್ನೂ ಮುಗುದಿಲ್ಲ, ಇನ್ನೂ ಬಾಕಿ ಉಂಟು. ಎಲ್ಲಿ ತನಕ ಇರುತ್ತೆ ಅಂದ್ರೆ, ಎಲ್ಲಿ ತನಕ ನರೇಂದ್ರ ಮೋದಿ ನಾಯಕತ್ವ, ಅಷ್ಟು ಡಿಟರ್ಮಿನೇಷನ್, ಕುಚ್ ಕರ್ ಗುಜರ್ನೆ ಕೋ ಖೂನ್ ಚಲಾ ರಕ್ತ ಕೊತ ಕುದಿಯುತ್ತೆ ನನಗೆ. ಏನಾರ ಮಾಡಬೇಕು ನಮ್ಮ ದೇಶಕ್ಕೆ ಅಂತ ಅನ್ನೋಂಥ ಡಿಟರ್ಮಿನೇಷನ್ ಇಡೋ ನಾಯಕತ್ವ ಯಾವ ದೇಶಕ್ಕೆ ಸಿಗುತ್ತೋ ಆ ದೇಶ ಧನ್ಯ. ನಿಮ್ಮ ಕಾಲಿಗೆ ಬಂದು ಬೀಳ್ತಾರ ನೋಡ್ರಿ ಇವಾಗ ಜನ. ಹೇಟರ್ಸ್ ಕ್ಲಬ್ ಯಾರು ಇದ್ದೀರಲ್ಲೇ, ಕೇಜ್ರಿವಾಲ್ ಕ್ಲಬ್ಬು, ಹಸ್ತದ ಕ್ಲಬ್ಬು, ಹಸ್ತ ತೆನೆ ಹೋತ ಮೇಡೆ. ಅಲ್ಲೊಬ್ಳು ಯಾರೋ ಬಂಗಾಳಿ ದೇಶದಲ್ಲಿ ಒಬ್ಬಳಿದ್ದಾಳೆ ರಾಕ್ಷಸಿ. ಜನಗಳ ಜೀವ ಹಿಡಿದು ರಕ್ತ ಕುಡಿಯೋದು ಅಂದ್ರೆ ಜನಗಳದ್ದು ಅವಳಿಗೆ ಬಹಳ ಖುಷಿ ಅಂತೆ. ಅವಳ ಹೆಸರು ಏನ್ ಹೇಳ್ಬೇಕು ಅವಳದು. ಹಿಂದಿನೂ ಬರಕಿಲ್ಲ ಅವಳಿಗೆ, ಇಂಗ್ಲಿಷು ಬರಕಿಲ್ಲ. ಅಂದ್ರೂ ಏನೇನೋ ಹಾಳು ಮುಳು ಮಣ್ಣಗಟ್ಟಿ ಎಲ್ಲ ಒದರ್ತಾಳೆ. ಅವಳು ಒದರ ಜಂಕ್ ಭಾಷೆಯ ನಾವು ಅರ್ಥ ಮಾಡ್ಕೋಬೇಕು. ತಿಳ್ಕೊಳ್ಳಿ ಅವಳು ಯಾವಳು ಅಂತ. ಕೋಲ್ಕತ್ತಾದಲ್ಲಿ ಇರ್ತಾಳಂತೆ, ಆಯ್ತಾ? ಅಯ್ಯಪ್ಪ, ಹಿಂಗೆ ಒಂದು ಖಂಡ್ಗ
ಒಂದಲ್ಲ ಎರಡಲ್ಲ ಎಣ್ಸಕ್ಕೆ ನಾನು ದೊಡ್ಡ ಬ್ರೇಕ್ ತಗೊಂಬಂದೆ. ಎಣ್ಸ್ಕೊಂಡು ಕೂತ್ಕೊಳ್ರ ನಮ್ಮ ದೇಶದಲ್ಲಿ ಒಂದು ಖಂಡ್ಗಾವೆ ಆಯ್ತಾ. ಹೇಟರ್ಸ್ ಕ್ಲಬ್ ಅಂತ ಮತ್ತೆ ಮಾಡ್ಕೊತ ಎಲ್ಲ ಒಂದಕ್ಕೊಂದು ಕೈ ಹಿಡ್ಕೊಬಿಟ್ಟು ನಾವು UPA ಅಂತ ಅನೌನ್ಸ್ ಮಾಡ್ಕೊಂಡು ಕೂತ್ಕೊತ ಕ್ರ್ಯಾಕ್ಗಳ ತಗೊಬಂದು ಲೇ ಬಡ್ಡಿ ಮಕ್ಕಳ ನೀವೆಲ್ಲರೂ ಸೇರ್ಕೊಳ್ರ. ಎಲ್ಲರೂ ನಾನು ಹೇಳ್ತೀನಿ ಮೋದಿರಾಯ ಈಗಲೇ ಮುಗಿಸ್ಬಿಡ ಆಪರೇಷನ್ ಸಿಂಧೂರ್. ಈಗ ಸಾಕ್ಷಿ ಕೇಳ್ತಿದ್ರಲ್ಲ ಕಳ್ಬಿಡಿ ಮಕ್ಕಳು, ಅದೇ ಸಬೂತ್ ಮಾಂಗನೆ ವಾಲ ಗ್ಯಾಂಗ್. ಈ ಸಬೂತ್ ಮಾಂಗನೆ ವಾಲ ಗ್ಯಾಂಗಲ್ಲಿ ಅವೆಲ್ಲವೂ ಕೈ ಹಿಡ್ಕೊಂಡು ಎತ್ತಿ ನಿಂತ್ಕೊತಾವ್ ನೋಡ್ರಿ ರೌಂಡ್ ಹಿಂಗೆ ಸ್ಟೇಜ್ ತುಂಬಾ ಅಂತ ಕ್ರ್ಯಾಕ್ಗಳು. ಈಗ ಇವೋಲ ಅವಕ್ಕೆಲ್ಲವನ್ನು ಪ್ಯಾಕಪ್ ಮಾಡೋದು. ಇವಾಗ ಪ್ಯಾಕಪ್ ಮಾಡಿಸಿ ಅದಕ್ಕೇನಂತಾರೆ ಪಾಕಿಸ್ತಾನದ POK ಅಂತ ಇದೆಯಲ್ಲಪ್ಪ ಗಡಿ, ಅದ್ ಕಿತ್ತೋಯ್ತದೆ ಈಗ ಆಟೋಮೆಟಿಕಲಿ. ಅದರಿಂದ ಆಚೆಗೆ ಇದೆಯಲ್ಲ ಪಾಕಿಂದ ಗಡಿ, ಅಲ್ಲಿಗೆ ಹೆಂಗಾರ ಮಾಡಿ ಪಾರ್ಸಲ್ ಮಾಡಕ್ಕೆ ವ್ಯವಸ್ಥೆ ಮಾಡ್ಬಿಡಪ್ಪ. ಇದು ಒಂದು ಪುಣ್ಯ ಕಟ್ಕೊಳಪ್ಪ ಮೋದಿರಾಯ. ನಿನ್ನ ಟೀಮು ನಿಮ್ಮ ಜನ ಎಲ್ಲ ಸೇರ್ಕೊಂಡು ಏನೇನಾರು ಒಂದು ಮಾಸ್ಟರ್ ಪ್ಲಾನ್ ಮಾಡ್ರಿ. ನೀವು ಅಮಿತ್ ಶಾ ಟೀಮ್ ಇಲ್ವಾ ಮಾಡ್ರಿ ಆಯ್ತಾ. ಈ ಸಬೂತ್ ಮಾಂಗನೆ ವಾಲೆ ಗ್ಯಾಂಗ್ ಯಾವಿದಾವೋ ಸ್ಪೆಷಲಿ ಒಬ್ಬೊಬ್ಬರನ್ನು ಬಿಡ್ಬೇಡಿ, ಟ್ರೀಟ್ ದೆಮ್ ಆಲ್ ಲೈಕ್ ಟೆರರಿಸ್ಟ್ ಅಂತ ನಾನು ಹೇಳ್ತೀನಿ. ಅಂದ್ರೆ ಈ ಒಂದೊಂದು ರಾಜಕಾರಣದ ಬಡ್ಡಿ ಮಕ್ಕಳುವೆ ಒಬ್ಬೊಬ್ಬ ಟೆರರಿಸ್ಟ್ಗಳ ತರ ಕನ್ಸಿಡರ್ ಮಾಡ್ಕೊಂಡು ಅಂತ ತಿಳ್ಕೊಂಡು ಅವ್ರಿಗೊಂದು ರೆಡ್ ಕಲರ್ದ ಟ್ಯಾಗ್ ಹಚ್ಚಿಬಿಟ್ಟು ಪಾರ್ಸಲ್ ಮಾಡಿ ಪಾಕಿಸ್ತಾನದ ಆಚೆಗೆ ಗಡಿ ಪಾರ್ ಮಾಡ್ಬಿಟ್ರು. ಹಿಂಗೊಂದು ಮಾಡ್ರಿ, ಹಿಂಗೊಂದ ಕಾನೂನೇ ಮಾಡಕ್ ಆಯ್ತದ ನಿಮ್ಗೆ. ನಿಮ್ಮ ಹತ್ರ ಉಂಟು ಪವರ್ ಮಾಡಿ ಆಯ್ತಾ. ನಿಮ್ದು ಅಮ್ಮಯ್ಯ ನಮಗೂ ನೋಡಿ ಸಾಕಾಗೋಗಿದೆ. ಈ ದೇಶ ಯಾವಾಗ ಉದ್ದಾರ ದೇಶ ಕಡೆಗೂ ಬಂತು ದೇಶನ. ಇನ್ನೂ ಸತ್ತೋಗಿಲ್ಲ, ಇನ್ನೂ ಬದುಕಿದೀನಿ ಕಣ್ರಪ್ಪ, ಇನ್ನೂ ಬದುಕಿದೀನಿ. ಅದಕ್ಕಿಂತ ಮುಂಚೆಲೆ ಬಂತು ಅಮೃತ ಘಳಿಗೆ. ಚೆನ್ನಾಗಿದೆಯಲ್ಲ, ಇದೇ ಟ್ಯಾಗ್ ಇಡೋಣ ನಮ್ಮ ವಿಡಿಯೋಗೆ. ಕಣ್ಣು ತುಂಬಾ ನಿದ್ದೆ ಮಾಡ್ತೀನಿ ನಾನು ಇವತ್ತು. ವಾರದಿಂದ ಹಿಡಿದು ನಿಂತಿದ್ದ ಬೆಳಗ್ಗೆ ರಾತ್ರಿಯಿಂದ ತಪ್ಪದೆ ಮಧ್ಯರಾತ್ರಿ ಎಲ್ಲ ಬರೀ ನೈಟ್ ಮೇರ್. ನನಗೆ ಏನಾಯ್ತು ಹಿಂಗೆ ಕಡೆಗೂ ಮುಗೀತು. ಹ್ಯಾಪಿ ಎಂಡಿಂಗ್ಸ್.